ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 11 ಗಂಟೆ ಆಯಿತು. ಸೊ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ. ಆ್ಯಂಡ್ ಬನ್ನಿ ಇವತ್ತಿನ ಮಧ್ಯಾಹ್ನದ ರೂಟೀನ್ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವ್ಲಾಗ್ ಇವಾಗ ಶುರು ಮಾಡಿದ್ದೀನಿ ಅಲ್ವಾ, ಹಾಗಾಗಿ ಟೈಮ್ಗೆ ವ್ಲಾಗನ್ನು ಯಾವುದು ಶುರು ಮಾಡಿಲ್ಲ ಅನಿಸುತ್ತೆ. ಮಧ್ಯಾಹ್ನದ ರೂಟೀನ್ ತೋರಿಸಿಲ್ಲ ಅಷ್ಟಾಗಿ, ತುಂಬ ಕಡಿಮೆ ಅಂತ ಅನಿಸುತ್ತೆ. ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ. ಹಾಗೆ ಇಲ್ಲಿ ಬಂದಿದ್ದೆ ನೀರು ಹಾಕೋಕ್ಕೆ ಅಂತ. ಮೆಣಸಿನ್ಕಾಯಿ ಗಿಡ ಹಾಕಿದ್ದೆ ಗ್ರೋ ಬ್ಯಾಗಲ್ಲಿ, ಅದಕ್ಕೆ ನೀರು ಹಾಕೋಕ್ಕೆ ಅಂತ ಬಂದಿದ್ದು. ಒಂದೊಂದು ಸಲ ಹಸ್ಬೆಂಡ್ ಹಾಕಿರ್ತಾರೆ, ಒಂದೊಂದು ಸಲ ಅವ್ರಿಗೂ ಮರ್ತೋಗ್ಬಿಡುತ್ತೆ. ಎಲ್ಲ ಪೆಪ್ಪರ್ ಇದೆಯಲ್ಲ ಗಿಡ, ಕಾಳು ಮೆಣಸಿನ ಬಳ್ಳಿ, ಅದಕ್ಕೆ ನೀರು ಹಾಕೋವಾಗ ಹಾಕ್ತಾರೆ ಯೂಶ್ವಲಿ. ಇವತ್ತು ಹಾಕಿಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡು ನಾನು ಹಾಕಿದೆ. ನಾನು ಹಾಕೋವಾಗ ನೋಡಿ ಇಷ್ಟು ಟೈಮ್ ಲೇಟ್ ಆಗಿಬಿಡುತ್ತೆ. ಬೆಳಗ್ಗೆನೇ ಹಾಕೋಕ್ಕೆಲ್ಲ ನನಗೆ ಟೈಮ್ ಆಗೋಲ್ಲ. ಹಾಗಾಗಿ ಈ ಟೈಮ್ಗೆ ಹಾಕ್ತೀನಿ, ಇಲ್ಲ ಸಂಜೆ ಹೊತ್ತು ಹಾಕ್ತೀನಿ, ಇಲ್ಲ 2 ಹೊತ್ತು ಹಾಕ್ತೀನಿ ಒಂದೊಂದ್ಸಲಿ. ಗಿಡ ಚಿಕ್ಕದಲ್ವಾ ಅಂತ ಹೇಳ್ಬಿಟ್ಟು. ಸಾಕತ್ತು ಬಿಸಿಲು ನೋಡಿ, ಎಷ್ಟು ಬಿಸಿಲಿಗೆ ಏನು ಗಿಡ ನೆಟ್ಟರು ಬಾಡೋಗ್ಬಿಡತ್ತೆ. ಅಷ್ಟು ಬಿಸಿಲು. ಸ್ವಲ್ಪ ಹೊತ್ತು ನಾವು ನಿಂತ್ಕೊಂಡ್ರೆ ನಮಗೇ ಒಂಥರ ಆಗಿಬಿಡತ್ತೆ, ಅಷ್ಟು ಸಿಕ್ಕಾಬಟ್ಟೆ ಬಿಸಿಲು. ಆ್ಯಂಡ್ ಪಾಪು ಮಲ್ಕೊಂಡಿದ್ದಾಳೆ. ಅವಳು ಆ್ಯಕ್ಚುಲಿ ಬೆಳಗ್ಗೆ ಬೇಗ ಎದ್ದಿದ್ಲು, ಹಾಗಾಗಿ ಸ್ನಾನ ಆಗಿದ್ದ ತಕ್ಷಣ ಒಂದು 10 ಗಂಟೆ 10:30 ಹಂಗೆ ನಿದ್ದೆ ಮಾಡಿದ್ದಾಳೆ. ಇನ್ನು ಹೇಳ್ಬೇಕು, ಮೇ ಬಿ ಅವಳು 12 ಗಂಟೆ ಹತ್ರ ಹೇಳ್ತಾಳೆ. ಆಮೇಲೆ ಮತ್ತೆ ಮಧ್ಯಾಹ್ನ ನಿದ್ದೆ ಮಾಡಲ್ಲ. ಇಲ್ಲಾಂತಲೂ ಯೂಶ್ವಲಿ ಊಟ ಆಗಿದ ತಕ್ಷಣ 1 ಗಂಟೆ ಹಂಗೆಲ್ಲ ನಿದ್ದೆ ಮಾಡ್ತಿದ್ಲು. ಇವತ್ತು ಆ ನಿದ್ದೆ ಹೋಯ್ತು, ಬಿಕಾಸ್ ಇವಾಗ ನಿದ್ದೆ ಮಾಡಿದ್ಲಲ್ವ. ಮೇ ಬಿ ಒಂದು 3 ಗಂಟೆ ನಂತರ ನಿದ್ದೆ ಮಾಡ್ತಾಳೆ ಅಂತ ಅನಿಸುತ್ತೆ. ಹಾಗೆ ಬನ್ನಿ ಇವತ್ತಿನ ಮಧ್ಯಾಹ್ನದ ರೂಟೀನನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ರೆಡಿಯಾಗಿ ನೋಡಿ ಗೈಸ್. ಟೈಮ್ ಇವಾಗ 12 ಗಂಟೆ, ಇವಾಗ ಹೊರಟಿದ್ದಾರೆ ಫ್ರೆಂಡ್ಸ್. ಹಾಗೆ ಇವಾಗ ಟೈಮ್ ಬಂದು 12 ಗಂಟೆ ಹತ್ರ ಆಯಿತು. ಹಸ್ಬೆಂಡ್ ಇವಾಗ ಸ್ವಲ್ಪ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಒಂದು ಫಂಕ್ಷನ್ ಇತ್ತು ಅಟೆಂಡ್ ಮಾಡೋಕ್ಕೆ, ಸ್ವಲ್ಪ ಲೇಟೇ ಆಯಿತು. ಬಟ್ ಅವ್ರಿಗೆ ಸ್ವಲ್ಪ ಬ್ಯುಸಿ ಇದ್ರು ಅಂತ ಹೇಳ್ಬಿಟ್ಟು ಇವಾಗ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಆ್ಯಂಡ್ 12 ಗಂಟೆ ನಂತರ ಅವಳಿಗೆ ಊಟ ಕೂಡ ಮಾಡಿಸ್ಬೇಕು. ಒಂದು 12:30 ಹಂಗೆ ಊಟ ಮಾಡಿಸ್ತೀನಿ. ಕೆಲವೊಂದು ಸಲ ಸ್ವಲ್ಪ 12 ಗಂಟೆ ಆ ಟೈಮ್ಗೆ ಊಟ ಮಾಡಿಸ್ಬಿಡ್ತೀನಿ. ಅವಳ ನಿದ್ದೆ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೊಂದು ಸಲ ಹೇಳಿದ್ದೀನಿ ಕೂಡ ನಾನು. ಇವಾಗ ಅವಳಿಗೆ ಊಟ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅನ್ನ, ಆಮೇಲೆ ಇವತ್ತೇನು ಸಾಂಬಾರು ಅಂದರೆ ಪೊಟ್ಯಾಟೊ ಸಾಂಬಾರು ಮಾಡಿದ್ವಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನೇ ಹಾಕ್ಕೊಂಡ್ಬಿಟ್ಟು ಊಟ ಮಾಡಿಸ್ತೀನಿ. ಆ್ಯಂಡ್ ಅವಳಿಗೆ ಇತ್ತೀಚೆಗೆ ಉಪ್ಪಿನಕಾಯಿ ಎಲ್ಲ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ. ಏನಾದರೂ ಒಂದು ಸ್ವಲ್ಪ ಉಪ್ಪಿನಕಾಯಿ, ಅವಳು ಅಂದರೆ ಗುಂಡಿರೋ ಬಟ್ಲು ಊಟ ಮಾಡ್ತಾಳಲ್ವ ತಟ್ಟೆ, ಅದರಲ್ಲಿ 1-2 ಕಂಪಾರ್ಟ್ಮೆಂಟ್ ಇದೆ ನೋಡಿ, ಹಾಗಾಗಿ ಅದರಲ್ಲೆಲ್ಲ ಫಿಲ್ ಆಗಿರಬೇಕು ಏನಾದರೂ ಒಂದು, ಅದು ಇದು ಹಾಕ್ಕು ಅಂತ ಹೇಳ್ತಾಳೆ. ಹಾಗೆ ಇವತ್ತು ಏನು ಅಂತ ಹೇಳಿದ್ರೆ ಸ್ವಲ್ಪ ಅವಿಲು, ಆಮೇಲೆ ಅದ್ರ ಜೊತೆಗೆ ಪೊಟ್ಯಾಟೊ ಸಾಂಬಾರು. ಇದಿಷ್ಟು ಇವತ್ತಿನ ನಮ್ಮ ಲಂಚ್ ಅಂತಲೇ ಹೇಳ್ಬೋದು. ಲಂಚ್ಗೆ ತುಂಬ ಚೆನ್ನಾಗಾಗತ್ತೆ. ಪಾಪುಗೆ ಪೊಟ್ಯಾಟೊ ಅನ್ನದ ಜೊತೆ ಕೊಟ್ಟರೆ ಗೊತ್ತಾಗಲ್ಲ, ಇಲ್ಲ ಅಂತಂದರೆ ಅಷ್ಟೊಂದು ಇಷ್ಟಪಡಲ್ಲ ಅವಳು ಸಾಂಬಾರು ಪೀಸ್ಗಳನ್ನೆಲ್ಲ ಪೊಟ್ಯಾಟೋದು. ಒಂದೊಂದು ಸಲ ಇಷ್ಟಪಟ್ಟು ತಿಂತಾಳೆ, ಏನೋ ಗೊತ್ತಿಲ್ಲ, ಅವಳ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಅವಳಿಗೆ ಊಟ ಎಲ್ಲ ಮಾಡಿಸಿ ಇವಾಗ 1 ಗಂಟೆ ಆಯಿತು ಅವಳು ಊಟ ಎಲ್ಲ ಆಗಿ. ಅಷ್ಟರಲ್ಲಿ ಅವಳು ಕೂಡ ಆಟ ಆಡ್ಕೊಂಡಿದ್ಲು. ಆವಾಗಲೇ ನಿದ್ದೆ ಕೂಡ ಚೆನ್ನಾಗಿ ಆಗಿತ್ತು ಅಲ್ವಾ, ಹಾಗಾಗಿ ಇವಾಗ ಆಟ ಆಡ್ತಾಯಿದ್ಲು. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಏನೋ ಅದು ಇದು ಕೊಡು ಅಂತ ಹೇಳ್ತಾ ಇದ್ಲು. ಅವಳಿಗೆ ಒಂದು ಸ್ವಲ್ಪ ರಿಂಗ್ಸ್ ಇತ್ತು, ಮನೇಲಿ ತಂದು ಫ್ರೈ ಮಾಡ್ತೀವಲ್ವ ನಾವು, ಒಂಥರ ಚಕ್ರ ಥರ ಬರುತ್ತೆ, ಅದೊಂದೆರಡು ಇತ್ತು, ಅದು ಕಾಣಿಸ್ತು, ಅದು ಕೊಡು ಅಂತ ಇದ್ಲು. ಹೆಂಗಿದ್ರು ಊಟ ಆಗಿದೆಯಲ್ವಾ ಹಂಗೆ ಹೇಳ್ಬಿಟ್ಟು 1-2 ಕೊಟ್ಟೆ. ಅದ್ರ ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಸಾಂಬಾರೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಲಸದವ್ರಿಗೆ ಬಡ್ಸೋಕ್ಕೆ ಈಸಿ ಆಗುತ್ತೆ, ಇಲ್ಲ ಅಂತಲೇ ಬಿಸಿ ದೊಡ್ಡ ಪಾತ್ರೆನಲ್ಲಿ ತೊಗೊಂಡು ಹೋಗೋಕ್ಕೆ ಕಷ್ಟ ಅಂತ ಹೇಳಿಬಿಟ್ಟು ಬೇರೆ ಪಾತ್ರೆಗೆ ಸ್ವಲ್ಪ ತಗೊಳ್ತಾ ಇದ್ದೀನಿ. ಹಾಗೆ ಎಲ್ಲ ರೆಡಿ ಮಾಡಿಟ್ರೆ 1 ಗಂಟೆ 1:15 ಹಂಗೆ ಊಟಕ್ಕೆಲ್ಲ ಬರ್ತಾರೆ. 1 ಗಂಟೆ ಹಂಗೆ ಬರ್ತಾರೆ ಯೂಶ್ವಲಿ. ಮತ್ತು 1 ಗಂಟೆ ಅವ್ರಿಗೆ ಬಡಿಸ್ಬಿಟ್ಟು ಆಮೇಲೆ ನಾವು ಊಟ ಮಾಡೋದು. ಹಾಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಟೇಬಲ್ಗೆಲ್ಲ ತೊಗೊಂಡೋಗಿ ಇಡ್ತಾ ಇದ್ದೀನಿ. ಇವಾಗ ಕೆಲಸದವ್ರಿಗೆಲ್ಲ ಊಟ ಬಡಿಸಿ ಅದಾದ ನಂತರ ನಾನು ಕೂಡ ಊಟ ಮಾಡಿಕೊಂಡು ಬಂದೆ. ಇವಾಗ ಪಾಪುನು ಆಟ ಆಡ್ಕೊತಾ ಇದ್ಲು ಅವ್ಳ ಪಾಡಿಗೆ. ಏನಾದರೂ ಕೇಳ್ತಾ ಇರ್ತಾಳೆ. ಕಿಚನಲ್ಲಿ ಇರೋದೆಲ್ಲ ಐಟಮ್ಸ್ ಬೇಕು ಅವಳಿಗೆ. ಇತ್ತೀಚೆಗಂತೂ ಪಾತ್ರೆಗಳು, ಗ್ಲಾಸು, ಸೌಟು ಈ ಥರದ್ದೆಲ್ಲ ಬೇಕು. ಕುಕ್ಕರ್ ಕೂಡ ಬೇಕಾಗುತ್ತೆ ಒಂದೊಂದ್ಸಲಿ ಅಂತೂ. ನೋಡಿರ್ತಾಳಲ್ವ, ಅದು ಕೊಡು ಇದು ಕೊಡು ಅಂತ ಹೇಳ್ತಾ ಇರ್ತಾಳೆ. ನೋಡಿ ಇವಾಗ ಬಂದಿದ್ದಾಳೆ, ಅದು ಕೊಡು ಇದು ಕೊಡು ಅಂತ. ಸೊ ಊಟ ಎಲ್ಲ ಮುಗಿಸಿ ಕಿಚನ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಒರೆಸಿ, ಆಮೇಲೆ ಒಂದಷ್ಟು ಪಾತ್ರೆಗಳಿತ್ತು ಅದನ್ನು ಕೂಡ ವಾಶ್ ಮಾಡಿ, ಆಮೇಲೆ ಇನ್ನೊಂದು ಟಾಸ್ಕ್ ಏನಂತಂದರೆ ನಾಳೆ ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು, ದೋಸೆಗೆ ಆದರೆ ಅಕ್ಕಿ ನೆನೆ ಹಾಕಬೇಕು.
ಅದೊಂದು ಕೆಲಸ ಇದೆ, ಅದೊಂದು ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ನಾನು ಕೂಡ. ಇನ್ನು ಟೈಮ್ ಪಾಪು ಜೊತೆ ಸ್ಪೆಂಡ್ ಮಾಡಬೇಕು ಅಷ್ಟೇ. ಅವಳು ನೋಡಿ ತುಂಬ ಕಾಯ್ತಾ ಇದ್ದಾಳೆ ನಾನು ಬರೋದಕ್ಕೆ, ಆಟ ಆಡೋಕ್ಕೆ ಅವಳ ಜೊತೆಗೆ. ನಾನು ಎಲ್ಲಿರ್ತೀನಿ ಅಲ್ಲೇ ಸುತ್ಕೊಂಡಿರ್ತಾಳೆ ಈ ಥರ ಎಲ್ಲ ನಾನೇನಾದರೂ ಕೆಲಸ ಮಾಡ್ತಾಯಿದ್ರೆ. ಬಿಕಾಸ್ ಅವಳಿಗೆ ಅವಳ ಜೊತೆ ಆಟ ಆಡೋಕ್ಕಿಲ್ಲ ಯಾರು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಹೋದಲ್ಲೆಲ್ಲ ನೋಡಿ ನನ್ನ ಡ್ರೆಸ್ ಇಟ್ಕೊಂಡು ಹಂಗೆ ಬರ್ತಾ ಇರ್ತಾಳೆ ಹಿಂದಿಂದ. ನಾವು ಯಾವಾಗ ಫ್ರೀ ಆಗ್ತೀವಿ ಅಂತ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಮಕ್ಕಳಂತೂ. ತುಂಬ ಆ ಥರ ಮಾಡ್ತಾಳೆ ಅವಳು. ಹಾಗಾಗಿ ಇವಾಗ ಬೇಗ ಎಲ್ಲ ಕೆಲಸ ಮುಗಿಸಿ ಇನ್ನು ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಬೇಕು. ಬೆಳಗ್ಗೆ ತಿಂಡಿಗೇನು ಅಂತ ಹೇಳಿಬಿಟ್ಟು ಅಕ್ಕಿ ಕೂಡ ನೆನೆಯೋಕ್ಕೆ ಹಾಕಿದ್ದು ಆಯಿತು. ಇನ್ನೇನಿದ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಆಮೇಲೆ ಮತ್ತೆ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಮುಗೀತು. ಪಾಪು ನೋಡಿ ಕುಕ್ಕರ್ ತೊಗೊಂಬಂದು ಇಲ್ಲಿ ಆಡ್ತಾ ಇದ್ದಾಳೆ. ಅವಳಿಗೆ ಕುಕ್ಕರಲ್ಲೇನೋ ಅಡುಗೆ ಮಾಡೋಕ್ಕಿರುತ್ತೆ. ಊಟ ಎಲ್ಲ ಆಗಿದ ತಕ್ಷಣ ಅಲ್ಲಿ ಬರ್ತಾ ಕುಕ್ಕರ್ ಕಾಣಿಸ್ತು, ಅದು ಕೊಡು ಅಂದ್ಲು. ಇವಾಗ ಈ ಥರ ಪಾತ್ರೆಗಳಲ್ಲೆಲ್ಲ ಆಟ ಆಡೋಕ್ಕೆ ಅವಳಿಗೆ ತುಂಬ ಇಷ್ಟ. ಹಾಗೆ ಪಾತ್ರೆ ಇಟ್ಕೊಂಡು ಬಂದು ಆಟ ಆಡ್ತಾ ಇರ್ತಾಳೆ. ನಾನು ಇದ್ದೆ ಅಂತೂ ಮಾಡಲ್ಲ, ಸುಮ್ಮನೆ ಏನಾದರೂ ಮಾಡ್ಕೊಂಡಿರ್ಬೇಕು ಇವಾಗ ಪಾಪು ಜೊತೆ ಆಟ ಆಡ್ಕೊಂಡು. ಇಲ್ಲಾಂತಂದ್ರೆ ಯೂಶ್ವಲಿ ನಾನು ಕೂಡ ಸ್ವಲ್ಪ ಮಲ್ಕೊತಾ ಇದ್ದೆ ಒಂದು ವೀಕಿಂದ. ಬಟ್ ಇವತ್ತು ನೋಡಿ ಬೇಗನೆ ನಿದ್ದೆ ಆಗಿರೋದ್ರಿಂದ ಅದು ಮಲ್ಕೊಳ್ಳಲ್ಲ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಹಸ್ಬೆಂಡ್ ಆಲ್ರೆಡಿ ಒಂದು ಫಂಕ್ಷನ್ಗೆ ಹೊರಟಿದ್ದಾರೆ, ನಾನು ಆವಾಗಲೇ ವೀಡಿಯೋದಲ್ಲಿ ತೋರಿಸಿದೆ ಅಲ್ವ. ಅವ್ರು ಒಂದು ಫಂಕ್ಷನ್ಗೆ ಹೋಗಿದ್ದಾರೆ ಆ್ಯಂಡ್ ಅವ್ರು ಬರೋ ತನಕ ಏನಾದರೂ ಮಾಡೋದು. ಸ್ವಲ್ಪ ಹೊತ್ತು ಅವ್ರು ಬರಬೇಕಂದ್ರೆ ಬೇಗನೆ ಬರ್ತಾರೆ, ಇಲ್ಲೇ ಮನೆ ಹತ್ರನೇ ನಮ್ಮ ಫ್ರೆಂಡ್ಸ್. ಹಾಗೆಯೇ ಒಂದು 2:45 3 ಗಂಟೆಗೆ ಪಾಪು ಕೂಡ ನಿದ್ದೆ ಮಾಡಿದ್ಲು. ಅವಳು ಈ ಟೈಮ್ಗೆಲ್ಲ ನಿದ್ದೆ ಮಾಡಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಿದ್ದೆ ಮಾಡ್ತಾಳೆ ಅಷ್ಟೇನೆ. ಊಟ ಆಗಿದ ತಕ್ಷಣ ಅಂದರೆ ಒಂದು ಗಂಟೆ ಎಲ್ಲಾದರೂ ನಿದ್ದೆ ಮಾಡ್ತಾಳೆ. 1 ಗಂಟೆ 1:30 ಗಂಟೆ ಹೊತ್ತೆಲ್ಲ. ಒಂದೊಂದು ಸಲ ಮಾಡಲ್ಲ, ಒಂದೊಂದು ಸಲ ಅಂತೂ ಮಾಡ್ತಾಳೆ ಆ ಥರ. ಹಾಗೆ ಅವಳು ಕೂಡ ಮಲ್ಕೊಂಡಿದ್ಲು. ಆ್ಯಂಡ್ ಅವಳಿಗೆ ಅಂತ ಹೇಳಿಬಿಟ್ಟು ನಾನು ಇವಾಗ ಒಂದು ಸ್ವಲ್ಪ ಕಿಚಡಿ ಮಾಡೋಣ ಸಂಜೆ ಹೊತ್ತು ಕೊಡೋಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತಲೂ ತೋರಿಸ್ತೀನಿ. ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವರು ಕೂಡ ಇದು ಮಾಡ್ಬೋದು, ತುಂಬ ಚೆನ್ನಾಗಾಗತ್ತೆ. ಇವಾಗ ಒಂದು ಸ್ವಲ್ಪ 2 ಸ್ಪೂನ್ ಆಗುವಷ್ಟು ತುಪ್ಪ, ಅದಕ್ಕೊಂದು ಸ್ವಲ್ಪ ಸಾಸಿವೆ, ಒಂಚೂರು ಜೀರಿಗೆ, ಒಂದು ಚಿಕ್ಕ ತುಂಡು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಪಾಪುಗೆ ಅಂತ ಸ್ಪೆಷಲಾಗಿ ಮಾಡ್ತಾ ಇರೋದ್ರಿಂದ ನೀವು ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಏನು ಕೆಂಪಗಾಗಬಾರ್ದು, ಹಾಗೇ ಒಂದ್ಸರಿ ಹಾಕ್ಬಿಟ್ಟು ಫ್ರೈ ಮಾಡಿ. ಆಮೇಲೆ ಈರುಳ್ಳಿ, ಕ್ಯಾರೆಟು, ಬೀನ್ಸ್ ಇದ್ದರೆ ಹಾಕ್ಕೋಬೋದು, ಬಟಾಣಿ ಇದ್ದರೆ ಹಾಕ್ಕೋಬೋದು. ಯಾವ್ದು ನಿಮಗೆ ಇಷ್ಟವಾದ ತರಕಾರಿ ಏನಿದೆ ಅದನ್ನು ಹಾಕ್ಕೊಳ್ಳಿ. ನನ್ನ ಹತ್ರ ಕ್ಯಾರೆಟ್ ಮಾತ್ರನೇ ಇತ್ತು, ಸೊ ಹಾಗಾಗಿ ಅದು ಮಾತ್ರ ಹಾಕ್ಕೊಂಡೆ. ಈರುಳ್ಳಿ ಒಂದು ಸ್ವಲ್ಪ, ಇದಿಷ್ಟು ಹಾಕ್ಕೊಂಡು ನಾನು ಸ್ವಲ್ಪ ಹುರ್ಕೊಂಡು ಆಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ, 1 ಕಪ್ ಆಗುವಷ್ಟು ಹೆಸರುಬೇಳೆನ ಬೇಕಂದರೆ ನೀವು ನೆನೆಸಿಟ್ಕೊಬೋದು, ಇಲ್ಲ ಹಾಗೇನೂ ಹಾಕ್ಕೊಂಡ್ರೂ ಪರವಾಗಿಲ್ಲ. ಕಿಚಡಿಯಲ್ಲಿ ಬೇಯುತ್ತೆ. ಕಿಚಡಿ ಸ್ವಲ್ಪ ನಾವು 4 ವಿಸಿಲ್ ಹಾಕ್ಸೋದ್ರಿಂದ ಚೆನ್ನಾಗಿ ಬೆಂದ್ಕೊಳ್ಳೋದು. ನಿಮಗೆ ಟೈಮ್ ಇತ್ತು ಅಂತಂದರೆ ಮೊದಲೇ ನೆನೆ ಹಾಕಿದರೆ ಓಕೆ. ಅದಿಷ್ಟು ಹಾಕಿ ಒಂದು ಸರಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಶಿನ ಪುಡಿ, ಆ್ಯಂಡ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಅದಂದರೆ ಗಾಂಧಾರಿ, ಒಂದು ಸಣ್ಣ ಮೆಣಸಿನ್ಕಾಯಿನ ಹಾಕಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಜಾಸ್ತಿ ಖಾರ ಕೂಡ ಮಾಡ್ಕೋಬೋದು. ಅದ್ರ ಜೊತೆಗೆ ಒಂದು ಪಿಂಚ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಕಿಚಡಿಗೆ ಒಂದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಬರುತ್ತೆ. ನೀವು ಬರೀ ಪೆಪ್ಪರ್ ಪೌಡರ್ ಹಾಕಿನೂ ಮಾಡ್ಬೋದು, ನಿಮ್ಗೆ ಹೆಂಗೆ ಬೇಕು ಆ ಥರ ನೋಡಿ. ನಾನೊಂದು 4 ವಿಸಿಲ್ ಹಾಕಿದ್ದೀನಿ. ನೀರು ಕೂಡ ಅಷ್ಟೇ, ನೀವು 1 ಕಪ್ ಅಕ್ಕಿಗೆ ಒಂದು 3 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ಅದಷ್ಟು ಹಾಕಿ ಚೆನ್ನಾಗಿ ಒಂದು 4 ವಿಸಿಲ್ ಕೂಗಿಸ್ತೀನಿ ನಾನು. ಕರೆಕ್ಟಾಗಿ ಬೆಂದಿರುತ್ತೆ. ಸ್ವಲ್ಪ ಜಾಸ್ತಿ ಬೆಂದು ಮ್ಯಾಶಿ ಆದ್ರೂ ಚೆನ್ನಾಗಿರುತ್ತೆ ಕಿಚಡಿ. ಯಾವತ್ತೋ ಥರ ಸ್ವಲ್ಪ ನೀರಾಗಿ ಮ್ಯಾಶಿ ಆಗಿದ್ದರೆ ತುಂಬ ರುಚಿಯಾಗತ್ತೆ. ಇವಾಗ ಕುಕ್ಕರನ್ನು ಕೂಗೋಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಪಾಪು ಅಷ್ಟರಲ್ಲಿ ಎದ್ದುಬಿಟ್ಲು ನೋಡಿ. ನಾನು ಹೇಳಿದ್ದೆ ಅಲ್ವಾ, ಅವಳು ಲೇಟಾಗಿ ಮಲ್ಕೊಂಡ್ರೆ ಸ್ವಲ್ಪ ಬೇಗನೆ ಹೇಳ್ತಾಳೆ. ಒಂದು 3 ಗಂಟೆಗೆಲ್ಲ ಮಲ್ಕೊಂಡ್ರೆ 3:30 ಹಂಗೆ ಎದ್ದು ಬಿಡ್ತಾಳೆ. ಒಂದು ಚಿಕ್ಕ ನಿದ್ದೆ ಮಾಡ್ತಾಳೆ ಅಷ್ಟೇನೆ. ಹಾಗೆ ಅವಳು ಕೂಡ ಎದ್ದಿದ್ಲು ಆ್ಯಂಡ್ ಆಟ ಆಡ್ತಾಯಿದ್ಲು. ಕುಡಿಯೋಕ್ಕೆ ನೀರು ಕೊಟ್ಟಿದ್ದೆ, ಅದನ್ನೆಲ್ಲ ಹೋಗಿ ಕುರ್ಚಿ ಮೇಲೆ ಸುರಿದ್ಬಿಟ್ಟು ಇವಾಗ ಒರೆಸೋ ಥರ ಮಾಡ್ತಾಯಿದ್ದಾಳೆ. ಹಾಗೆ ನೀರೆಲ್ಲ ಹಾಕಿ ಆಟ ಆಡೋದು ಈ ಥರ ಎಲ್ಲ ಮಾಡ್ತಿರ್ತಾಳೆ. ಆ್ಯಂಡ್ ಕಿಚಡಿ ಕೂಡ ಅಷ್ಟರಲ್ಲಿ ರೆಡಿ ಆಗಿದೆ ನೋಡಿ. ಈ ಥರ ಮ್ಯಾಶಿಯಾಗಿ ಚೆನ್ನಾಗಾಗಿದೆ. ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು, ನಾನು ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕಿನ್ನು. ಆ್ಯಂಡ್ ನಿಮಗೆ ನೀರು ಬೇಡ ಅಂತ ಹೇಳಿದ್ರೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಹಂಗೆ ಬೇಕು ನಿಮಗೆ ಆ ಥರ ಮಾಡ್ಕೊಬೋದು. ನಾನು ಪಾಪುಗೆ ಹಾಗೆ ತಕ್ಕೊಂಡೆ ಸ್ವಲ್ಪ. ಆಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸರಿ ಕುದಿಸ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಗಾಂಧಾರಿ ಪುಡಿನ ಹಾಕ್ಕೊಳ್ತೀನಿ. ನಮಗೆ ಮಿಕ್ಕಿದ್ದು ನಮಗೂ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿ ಆಗಿದ್ರೆ ಅಂತ ಹೇಳ್ಬಿಟ್ಟು ಪಾಪುಗೆ ಹೆಂಗಿದ್ರು ಮೊದಲೇ ತಕ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅವಳಿಗೂ ಕೂಡ ರೆಡಿ ಮಾಡಿ ಆಯಿತು ನೋಡಿ. ಈ ಥರ ಮಾಡಿದ್ದೀನಿ ಅವಳಿಗೆ. ಸೊ ತುಂಬ ನೀರು ಮಾಡಿಲ್ಲ ಅವಳಿಗೆ ಅಷ್ಟೊಂದು. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಪಾಪುದು ನಿದ್ದೆ ಎಲ್ಲ ಆಗಿ ಇವಾಗ ಎದ್ದಿದ್ದಾಳೆ. ಟೈಮ್ ಬಂದು 4:45 ಆಗಿದೆ. 4 ಗಂಟೆಗೆ ಎದ್ಲು. ಅವಳಿಗೆ ಆಮೇಲೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಇವಾಗಿನ್ನು ಅಂಗಳದಲ್ಲಿ ಆಟ ಆಡೋದು ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ. ಇವಾಗ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೋಗೋಕ್ಕೆ ಅರ್ಜೆಂಟು. ಹೆಂಗೋ ಮಾಡಿ ತಿನ್ನಿಸ್ಬಿಟ್ಟು ಇವಾಗ ಕರ್ಕೊಂಡು ಬಂದರೆ ಅವಳು ಕೂಡ ಆರಾಮದಲ್ಲಿ ಆಟ ಆಡ್ಕೊಂಡಿರ್ಬೋದು ಅಂತ. ನಿಲ್ಲು, ಚಪ್ಪಲ್ ಹಾಕ್ಸುತ್ತೆ ಮತ್ತೆ ಹಾಗೆ
ಸೊ ಬನ್ನಿ, ನಾನು ಕೂಡ ಸ್ವಲ್ಪ ಹೊತ್ತು ಎಡಿಟಿಂಗ್ ಅದು ಇದು ಮಾಡ್ಕೊಂಡು ಅವ್ಳು ಮಲ್ಕೊಂಡಿರ್ಬೇಕಂದ್ರೆ ಬಟ್ಟೆ ಮಡ್ಚೋದು ಅದು ಇದು ಕೆಲಸ ಇರುತ್ತಲ್ವ, ಅದೆಲ್ಲ ಮುಗಿಸ್ಕೊಂಡೆ. ಅವ್ಳು ಮಲ್ಕೊಬೇಕಾದ್ರೆ 3 ಗಂಟೆ ಏನೋ ಆಗಿತ್ತು, 3 ಗಂಟೆ ಮೇಲೆ ಆಗಿತ್ತು ಅನಿಸುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ನಿದ್ದೆ ಮಾಡಿದ್ಲು ಅಷ್ಟೇ. ಹಾಗೆ ಬನ್ನಿ ಇವಾಗ ಈವ್ನಿಂಗ್ ವಾಕಿಂಗ್ ಎಲ್ಲ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಸುತ್ತಾಡ್ಬಿಟ್ಟು ಮತ್ತು ವ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನಾನು ವೀಡಿಯೋ ಮಾಡಿಕೊಂಡು ಚಪ್ಪಲಿ ಹಾಕ್ಸೋದು ಲೇಟ್ ಆಯಿತು ಅಂತ ಅವಳೇ ತೊಗೊಂಡೋಗಿ ಹಾಕ್ತಾಯಿದ್ದಾಳೆ ಉಲ್ಟಾ ಪಲ್ಟಾ. ನೋಡಿ, ಉಲ್ಟಾ ಇದು ಕಂದು ಬಾ, ಸರಿ ಹಾಕ್ಸುತ್ತೆ ಬಾ. ನೋಡಿ, ಹೇಳಿದ್ದು ಕೇಳಲ್ಲ, ಸೀದಾ ಹೋಗ್ತಾ ಇದ್ದಾಳೆ. ಇವ್ರು ತಂದು ಕಾರ್ ಇಲ್ಲೇ ನಿಲ್ಲಿಸಿದ್ದಾರೆ, ಯಾಕೋ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲಿ ಇವತ್ತು ಫಂಕ್ಷನ್ಗೆ ಹೋಗಿದ್ರಲ್ವ, ಅಲ್ಲಿಂದ ಬಂದ ತಕ್ಷಣ ಇಲ್ಲೇ ನಿಲ್ಲಿಸಿದ್ದಾರೆ. ಫ್ರೆಂಡ್ಸ್, ಹಾಗೆ ಒಬ್ಬರು ಕಮೆಂಟ್ ಮಾಡಿದರೆ, ನೀವು ಮನೆಯಲ್ಲಿರೋಂಥ ಹೂ ಗಿಡಗಳಿಗೆ, ಎಸ್ಪೆಷಲಿ ಗುಲಾಬಿ ಗಿಡಗಳಿಗೆ ಏನು ಹಾಕ್ತೀರಾ ಗೊಬ್ಬರ ಆ ಥರ ಏನು? ನಾವೇನೂ ಎಕ್ಸ್ಟ್ರಾ ಏನೂ ಹಾಕಲ್ಲ, ನೀರೊಂದು ಸರಿಯಾಗಿ ಹಾಕ್ತೀವಿ. ಅದ್ರ ಜೊತೆಗೆ ಅಪರೂಪಕ್ಕೆ ಒಂದೊಂದು ಸರಿ ಸ್ವಲ್ಪ ಏನಾದರೂ ಈ ಬೂದಿನೋ ಅಥವಾ ಏನಾದರೂ ಇದೆಲ್ಲ ಬರುತ್ತಲ್ವ, ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಸುಫಲ ಅಂತೆಲ್ಲ, ಅದು ಯಾವಾಗಾದ್ರೂ ವರ್ಷಕ್ಕೊಂದು ಸರಿ ಹಾಕಿದ್ರೆ ಅದೇನೇ ಹೆಚ್ಚು ಅಷ್ಟೇ, ಜಾಸ್ತಿ ಏನೂ ಹಾಕಲ್ಲ. ಆ್ಯಂಡ್ ಕಟಿಂಗ್ಸ್ ಮಾಡ್ತಾ ಇರ್ತೀವಿ, ಅವಾಗವಾಗ ಕಟ್ ಮಾಡ್ತಾ ಇರ್ತೀವಿ. ಅದರಿಂದನೂ ಏನೋ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇನ್ನೂ ಈಟಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಬಟ್ ನೋಡಿ, ಪುಟಾಣಿ ಪುಟಾಣಿ ಹೂಗಳಿದೆ ಇವಾಗ ಸದ್ಯಕ್ಕೆ, ಬೇಸಿಗೆ ಅಲ್ವಾ, ಹಾಗಾಗಿ ಎಷ್ಟೇ ನೀರು ಹಾಕಿದ್ರೂ ಅದಕ್ಕೆ ಸಾಕಾಗಲ್ಲ, ತುಂಬಾ ನೀರು ಹಿಡಿಬೇಕಾಗತ್ತೆ. ಆ್ಯಂಡ್ ನೋಡಿ, ಈ ಥರ ಇದೆ ಇವಾಗ ಸದ್ಯಕ್ಕೆ. ಇದಕ್ಕಿಂತ ದೊಡ್ಡದಾಗಿ ಚೆನ್ನಾಗಿ ಹೂವು ಆಗುತ್ತೆ. ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಸಣ್ಣಕ್ಕೆ ಹೂವು ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ ಮಣ್ಣು ಹಾಕಿಸ್ತೀವಿ ಯಾವಾಗಾದರೂ ವರ್ಷದಲ್ಲಿ ಒಂದ್ಸಲಿ, ಹೊಸ ಮಣ್ಣನ್ನು ಮೇಲ್ಗಡೆಯಿಂದ ಹಾಕಿದ್ರೆ ಅದು ಚೆನ್ನಾಗಿ ಬರುತ್ತೆ. ಗುಲಾಬಿ ಗಿಡಗಳು, ಗುಲಾಬಿ ಅಂತಲ್ಲ, ಎಲ್ಲ ಗಿಡಗಳು ಮೋಸ್ಟ್ಲಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಥರ ಇಷ್ಟೇನೆ, ಬೇರೆ ಏನು ಎಕ್ಸ್ಟ್ರಾ ಕೇರ್ ಮಾಡಿ ಎಕ್ಸ್ಟ್ರಾ ಗೊಬ್ಬರ ಎಲ್ಲ ಏನೂ ಹಾಕಲ್ಲ, ಇಷ್ಟೇನೆ ಸಿಂಪಲ್ಲು. ಹಾಗೆ ಇವಾಗ ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮುಗಿಸಿ ಒಳಗಡೆ ಬಂದು ಇವಾಗ ದೋಸೆಗೆ ರುಬ್ಬಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಪಾಪು ಕೂಡ ಇಲ್ಲೇ ಇದ್ದಾಳೆ. ಅವಳಿಗೆ ಹೊರಗಡೆ ಸುತ್ತಾಡಬೇಕು ಅಂತ ಇತ್ತು, ಬಟ್ ಹೆಂಗೋ ಮಾಡಿ ಡೈವರ್ಟ್ ಮಾಡಿ ಹೆಂಗೋ ಕತೆ ಎಲ್ಲ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ದರು ಕಾಫಿ ಕುಡಿಯೋಕ್ಕೆ. ಸೊ ನಾನು ಅವ್ರ ಹತ್ರ ಪಾಪುನ ಬಿಟ್ಬಿಟ್ಟು ಇವಾಗ ಇಲ್ಲಿ ರುಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅವಳು ಕೂಡ ಆಟಾಡ್ಕೊತಾ ಇದ್ಲು ಸ್ವಲ್ಪ. ಆ್ಯಂಡ್ ಇನ್ನು ಕಾಫಿ ಕೂಡ ಕುಡಿಬೇಕು, ಆಮೇಲೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು. ಪ್ಯಾಷನ್ ಫ್ರೂಟ್ ಜ್ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಮಿಕ್ಕಿತ್ತು, ಹಂಗೆ ಹೋಗಿ ಫ್ರಿಜ್ಜಲ್ಲಿ ಇಡೋಣ ಅನ್ನೋ ಅಷ್ಟರಲ್ಲಿ ಪಾಪು ತೊಗೊಂಡು ಆಟ ಆಡ್ತಾ ಇದ್ಲು. ಇಲ್ಲಿ ಫುಲ್ ಚೆಲ್ ಹಾಕಿದ್ದಾಳೆ. ಆ ಕಡೆ ಜ್ಯೂಸು ಇಲ್ಲ, ಈ ಕಡೆ ಪೂರ್ತಿ ನನಗೆ ಕ್ಲೀನ್ ಮಾಡೋ ಕೆಲಸ ಇವಳೆ. ನೋಡಿ ನೋಡಿ, ಏನೋ ಕೆಲಸ ಮಾಡಿ ನಗ್ತಾ ಇದ್ದಾಳೆ. ಏನು ಮಾಡಿದ್ದಿ, ಎಂತ ಮಾಡಿದ್ದಿ ನೀನು? ಡುಮ್ಮ ಮಾಡಿದ್ದಿ ಅಂತಾರವ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಹೊರಗಡೆ ಬಂದಿದ್ದೀವಿ, ಒಂದು ಸ್ವಲ್ಪ ಗ್ರೋಸರೀಸ್ ಎಲ್ಲ ಕೆಲವೊಂದು ಅರ್ಜೆಂಟಾಗಿ ಬೇಕಿತ್ತು, ಹಾಗಾಗಿ. ಹಾಗೆ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.